ಸೊ ಇವಾಗ ಎಕ್ಸ್ಪ್ರೆಸ್ ದ ನಂಬರ್ ಆಸ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ ಫಾರ್ಮ್ ಅಂತ ಹೇಳಿ ಒಂದಷ್ಟು ಕ್ವಶನ್ ಇದೆ, ನೋಡೋಣ. ಸೊ 140 ಪ್ರೈಮ್ ಫ್ಯಾಕ್ಟರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 140 ಇಸ್ ನಥಿಂಗ್ ಬಟ್ 2 ಇಂಟು 70. 70ನ ನಾನು 7 ಇಂಟು 10, 2 ಇಂಟು 5 ಅಂತ ಬರೀಬೋದು. ಸೊ ದಿಸ್ ಇಸ್ 2 ಸ್ಕ್ವೇರ್ ಇಂಟು 5 ಇಂಟು 7 ಅಂತ ಡೈರೆಕ್ಟಾಗಿ ಬರ್ಕೊಳ್ಳಿ, ಸರಿನಾ? ಸೊ ಮೆಂಟಲಿ ಕೂಡ ಮಾಡ್ಬೋದು, ಇಲ್ಲ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಉಪಯೋಗಿಸ್ತೀವಿ ಅಂತ ಹೇಳಿದ್ರು, ಈ ಥರ ಮೆಥಡ್ ಉಪಯೋಗಿಸ್ತೀನಿ ಅಂತ ಹೇಳಿದ್ರು ತೊಂದರೆ ಇಲ್ಲ. 7 6 5 ಅಲ್ವಾ? 5 1s 5s 3s, ದೆನ್ 3 ಡಿವೈಡ್ ಆಗುತ್ತದು ಅಲ್ವಾ? 5 + 1 is 6, 6 + 3 9, 3 ಡಿವೈಡ್ ಆಗುತ್ತೆ 51. 3 1s 7s 17 ಪ್ರೈಮ್ ನಂಬರು. ಸೊ ನಮ್ಮ ಉತ್ತರ 3825 is 3 square into 5 square into 17. ಮುಂದಿನ ಪ್ರಶ್ನೆ 505. ಬೈ ಡಿಫಾಲ್ಟ್ ಯಾವ ನಂಬರಲ್ಲಿ ಡಿವೈಡ್ ಆಗುತ್ತಿದೋ? 5005 5ರಲ್ಲಿ ಅಲ್ವಾ? 1001. 3ಯಲ್ಲಿ ಡಿವೈಡ್ ಆಗುತ್ತಾ ಇದು? ಇಲ್ಲ. ನೆಕ್ಸ್ಟು 7ನಲ್ಲಿ 7ನಲ್ಲಿ 7 1s 3, 30 ಅಂತ ಹೇಳಿದ್ರೆ 4s ಮತ್ತು 21 3s. 7ನಲ್ಲಿ ಡಿವೈಡ್ ಆಯಿತು. ಮತ್ತೆ 7ನಲ್ಲಿ ಡಿವೈಡ್ ಆಗುತ್ತಾ? ಆಗಲ್ಲ. ನೆಕ್ಸ್ಟು ಪ್ರೈಮ್ ನಂಬರ್ ಅಂತ ಹೇಳಿದ್ರೆ 11 1s 3s 13. ಸೊ 5005 is equal to 5 into 7 into 11 into 13. ನಿಮ್ಮ ಈ ಥರ ಪ್ರಶ್ನೆ ಎಲ್ಲ ಬಂದಾಗ ಬೇಸಿಕಲಿ ಪ್ರೈಮ್ ನಂಬರ್ ನೋಡ್ಕೊಂಡು ಹೋಗಬೇಕು. 2ಅಲ್ಲಿ 3ಯಲ್ಲಿ ಡಿವೈಡ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು 5ಅಲ್ಲಿ ನೋಡ್ಬೋದು. ಅದು ನೆಕ್ಸ್ಟ್ ಬಿಟ್ಟರೆ ಇನ್ನೆಲ್ಲ ಪ್ರೈಮ್ ನಂಬರ್ ನೋಡ್ಕೊಂಡು ಹೋಗಿ. 7429 ಆ್ಯಕ್ಚುಲಿ ಪ್ರೈಮ್ ನಂಬರೇ ನೋಡಬೇಕಂದ್ರೆ ಪ್ರೈಮ್ ಫ್ಯಾಕ್ಟರ್ ಫಾರ್ಮ್ ಅಲ್ವಾ? ಪ್ರೈಮಲ್ಲೇ ನೋಡಬೇಕು. ಸೊ ಕ್ಲೀನಾಗಿ ಜಂಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 7429 3ಯಲ್ಲಿ ಆಗುತ್ತಾ ಇದು? 3ಯಲ್ಲಿ ಆಗಲ್ಲ. 729 ಬಟ್ 4 ಇದೆ. ಸೊ ಇದನ್ನೆಲ್ಲ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಡಿವಿಸಿಬಿಲಿಟಿ ಕಲಿಬೇಕು ನೀವು. ತುಂಬ ಏನಾಗಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಕಲಿತೀರಾ. ಡಿವಿಸಿಬಿಲಿಟಿ ಬೈ 3 ಅಂತ ಅಟ್ಲೀಸ್ಟ್ ಕಲೀಲೇಬೇಕು. 5 ನಿಮ್ಗೆ ಗೊತ್ತಿದೆ, 2 ಗೊತ್ತಿದೆ. 4 8 ಅದೆಲ್ಲ ಸಿಂಪಲ್ ಆಗಿದೆ. 7 11 ಸ್ವಲ್ಪ ರೂಲ್ ಸ್ವಲ್ಪ ವಿಚಿತ್ರವಾಗಿದೆ, ಬಟ್ ಅದನ್ನು ನೀವು ವೆಬ್ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅದನ್ನು ಬೇಸಿಕ್ ಮ್ಯಾಥಲ್ಲಿ ಹಾಕ್ತೀನಿ, ಆ್ಯಕ್ಚುಲಿ ಅದನ್ನು ಹಾಕ್ತೀನಿ, ಉಪಯೋಗ ಬರುತ್ತಲ್ವಾ? ಅದೊಂದು ಸೆಕ್ಷನ್ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಇದು 7ನಲ್ಲಿ ಹೋಗ್ತಾ ಇಲ್ಲ. ದೆನ್ ನೆಕ್ಸ್ಟು 11ರಲ್ಲಿ ಹೋಗುತ್ತಾ? 66 ಡಿಫ್ರೆನ್ಸು 8 ಹೋಗಲ್ಲ. ನೆಕ್ಸ್ಟು 13ರಲ್ಲಿ ಹೋಗುತ್ತಾ ಇದು? 3 ಓಕೆ 5. ದೆನ್ ಅದು ಉತ್ತರ 9. 7 ಓಕೆ ಹೋಗುತ್ತೆ 5 ಮತ್ತು 92 ಅಲ್ವಾ? ಕರೆಕ್ಟು. ಇನ್ನೊಂದು ಯಾವುದಪ್ಪ ಅದು? 35 ವೈಟ್, ಐ ಥಿಂಕ್ ಐ ಡಿಡ್ ರಾಂಗ್. ಏನೋ ತಪ್ಪು ಮಾಡಿದೆ ಅನ್ಕೊತೀನಿ. ಹೋಗಲ್ವಾ? 7429 ಡಿವೈಡೆಡ್ ಬೈ 30. ಹೋಗಲ್ಲ. ಮನಸ್ಸಲ್ಲಿ ತಪ್ಪು ಮಾಡಿದೆ ನಾನು. 13 ಹೋಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಬಂದು 17 4s 68. ಇದು ಡಿಫ್ರೆನ್ಸ್ ಬಂದು 4 ಅಲ್ವಾ? ತಪ್ಪು ಮಾಡೋಣ. 68 6 62 ಅಲ್ವಾ? 62. ದೆನ್ 17 3s ಅಲ್ವಾ? 21 ಮತ್ತು 9 11 ಡಿಫ್ರೆನ್ಸು. 11 ಅಂತ ಹೇಳಿದ್ರೆ 17 7s
119 ಅಲ್ವಾ, ಕರೆಕ್ಟ್. ನಾನು ನೋಡಿ ಅಂದರೆ ನನ್ನ ಟೇಬಲ್ಸ್ ಎಲ್ಲ ಉಪಯೋಗಿಸಲ್ವಲ್ಲ ಅಷ್ಟೊಂದು, ನಾನು ಸ್ಲೋ ಆಗಿದ್ದೀನಿ. ಬಟ್ ಕರೆಕ್ಟಾಗಿ ಹೇಳ್ಬೇಕು ಅಂದರೆ 30 ಕ್ಲೀನಾಗಿ ಗೊತ್ತಿರಬೇಕು, ಉಪಯೋಗಿಸಲ್ವಲ್ಲ ಅಷ್ಟೊಂದು, ಹೊರತೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು 17 ಆಗುತ್ತಾ ಸರ್, 30 ಡಿಫ್ರೆನ್ಸು 97 ಹೋಗಲ್ಲ. ನೆಕ್ಸ್ಟು 19 9 38 8 ಡಿಫ್ರೆನ್ಸ್ 57, ಹಾಂ ಹೋಗುತ್ತಿದ್ದು. 2 and 3 23 ಪ್ರೈಮ್ ನಂಬರು, ಹಾಗಾಗಿ ನಮ್ಮ ಹತ್ರ 7429 is equal to 17 into 19 into 23. ಸೊ ಐಡಿಯಾ ಗೊತ್ತಾಯ್ತಲ್ವಾ? ಸೊ ಈ ಸೀಕ್ವೆನ್ಸಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ 2 3 5 ನೋಡಿ, ಇಲ್ಲಾಗಲಿಲ್ಲ ಅಂದರೆ ಡೈರೆಕ್ಟ್ 11 13 17 19 23. ಸೊ ಅಟ್ಲೀಸ್ಟ್ ನೀವು 20ವರೆಗೂ ಕ್ಲೀನಾಗಿ ಗೊತ್ತಿರಬೇಕಂಡ್ರು. ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಂದು 15ವರೆಗೂ ತುಂಬ ಉಪಯೋಗಿಸ್ತೀನಿ. ಅದಾಯಿತು ಅಂದಮೇಲೆ ಅಷ್ಟಕ್ಕಷ್ಟೇ ರೇರ್ ಉಪಯೋಗಿಸೋದು. ಬಟ್ ಎಸ್, ಗೊತ್ತಿರಬೇಕು. ಸ್ಕೂಲಿಂಗಲ್ಲಿ ಇದ್ದೀರಾ, ನಿಮ್ಗೆ ಗೊತ್ತಿರಬೇಕು. ನಾನು ಸ್ಕೂಲಿಂಗ್ ಇರಬೇಕಾದ್ರೆ ನನಗೆ ಕ್ಲೀನಾಗಿ ಗೊತ್ತಿತ್ತು, ಬಟ್ ಇವಾಗ ಅಷ್ಟೊಂದು ಉಪಯೋಗಿಸಲ್ಲ, ಮರ್ತೋಗಿದ್ದೀನಿ.